ವೆಲ್ಕಮ್ ಟು ವೈಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಹೇಳ್ತಾರಲ್ಲ ಎಲ್ಲರೂ, ನಾವು ಹೋಗಬೇಕು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ ಮಂತ್ರಾಲಯಕ್ಕೆ, ರಾಯರೇ ಕರ್ಕೋಬೇಕು ನಮ್ಮನ್ನು ಅಂತ ಹೇಳಿ. ನಾನು 1 ಇಯರ್ ಆದಮೇಲೆ ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಹೋದ ವರ್ಷ ಮೇ 29th ಹೋಗಿದ್ದೆ. ಈ ವರ್ಷವೂ ಮೇ 29th ಹೋಗ್ತಾ ಇದ್ದೀನಿ. ಹೋಗಬೇಕು ಅಂದ್ಕೊಳ್ತೀವಿ, ಅದೇನಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಏನಾದರೂ ಒಂದು ಅಡೆತಡೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ರಾಯರೇ ನೋಡಬೇಕು ಅಂದಾಗ ನಮ್ಮನ್ನು ಕರೆಸ್ಕೊಳ್ತಾರೆ, ಅದಂತೂ ಗಟ್ಟಿಯಾಗಿ ನಂಬಬೇಕು ನಾವೆಲ್ಲ. ಮಠದ ರೂಮ್ಸ್ ಎಲ್ಲ 1 ಮಂತ್ ಬ್ಯಾಕೇ ಮಾಡ್ಕೋಬೇಕು ನಾವು. ನಂಗೆ ಸಿಗಲಿಲ್ಲ ಈ ಸಲ, ರೂಮ್ ಎಲ್ಲ ಫಿಲ್ ಆಗಿದೆ ಅಂತ ತೋರಿಸ್ತು ಆನ್ಲೈನಲ್ಲಿ. ಸೊ ನಾನು ಆಫೀಸಿಂದನೇ ಒಂದು ಲೆಟರ್ ತೊಗೊಂಡು ಬಂದಿದ್ದೆ. ಆ ಲೆಟರ್ ಕೊಟ್ಟು ರೂಮ್ ಎಲ್ಲ ಹುಡ್ಕೋ ಅಷ್ಟರಲ್ಲಿ ಲೇಟ್ ಆಯಿತು, ಒಂದು ಹಾಫ್ ಆನ್ ಅವರ್ ತೊಗೊಳ್ತು. ಬೃಂದಾವನ ಗಾರ್ಡನಲ್ಲಿ ರೂಮ್ ಕೊಟ್ಟರು ನಮಗೆ. ಅಲ್ಲಿಂದ ಹೋಗಿ ಮಲ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಎದ್ದು ದೇವರ ದರ್ಶನ ಎಲ್ಲ ಮಾಡಿಕೊಂಡು ರಾಯರ ಸೇವೆ ಎಲ್ಲ ಮಾಡಿಸಿದ್ವಿ. ಅದನ್ನೆಲ್ಲ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಇದು ಸಂಜೆ 4 ಗಂಟೆಗೆ ಹೋಗ್ತಾ ಇರೋದು. ನಾನು ಹೋದ ವರ್ಷ ಬಂದಾಗ ಇಲ್ಲೆಲ್ಲ ಏನೂ ಇರಲಿಲ್ಲ. ಇವಾಗ ಹೊಂಡ ಥರ ಮಾಡಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ನಾನು ಬೆಸ್ಟ್ ನಿಮ್ಗೆ ಸಜೆಷನ್ ಕೊಡೋದು ಅಂದರೆ ನೀವು ಮಠದ ರೂಮೇ ತಗೊಳ್ಳಿ. ಪಕ್ಕದಲ್ಲೇ ಇರೋದ್ರಿಂದ ಆರಾಮ್ಸೆ ಬಂದು ದೇವ್ರ ದರ್ಶನ ಮಾಡ್ಬೋದು. ನಾವು ಬೆಳಗ್ಗೆ ಸೇವೆ ಮಾಡಿಸಿದ್ವಿ. ಸೊ ಅದು ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಸಾಮೂಹಿಕ ಸಂಕಲ್ಪ ಮಾಡ್ತಾರೆ. ನಾವು ಮಾಡಿಸಿದ್ದು ರಥೋತ್ಸವ ಸಂಕಲ್ಪ ಮಾಡಿ ಅಕ್ಷತೆ ಕೊಡ್ತಾರೆ. ಸೊ ಅದ್ರ ಮೇಲೆ ಹಾಕಿ ನಮ್ಮ ಸಂಕಲ್ಪ ಏನಿದೆ ಅದನ್ನು ಕೇಳ್ಕೋಬೇಕು. ನಾವು ಈ ಸೇವೆ ಮಾಡಿಸಿದ್ವಿ ರಥೋತ್ಸವ. ಅದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಟೆಂಪಲ್ 9 o'clock ಕ್ಲೋಸ್ ಮಾಡ್ತಾರೆ. ಸೊ ಔಟ್ಸೈಡ್ ಬಂದ್ವಿ ನಾವು. ಎಷ್ಟು ಜನ ಅಂದರೆ ಇದರಲ್ಲೇ ಗೊತ್ತಾಗಲ್ವಾ ನಮ್ಮ ರಾಯರ ಮಹಿಮೆ ಎಂಥದ್ದು ಅಂತ ಹೇಳಿ. ರಾಯರ ನಂಬಿಕೆ ಕೆಟ್ಟವರಿಲ್ಲ ಅಲ್ವಾ, ಇದಂತೂ 100%. 60 ಡೇ ಮಾರ್ನಿಂಗ್ ಅಂದರೆ 38th ನಾವು ಸರ್ವ ಸೇವೆ ಮಾಡಿಸಿದ್ವಿ. ಅದಕ್ಕೆ ಇಲ್ಲಿ ಸಂಕಲ್ಪ ಇತ್ತು. ಸೊ ಇಲ್ಲಿ ಬಂದು ಸಂಕಲ್ಪ ಎಲ್ಲ ಮಾಡಿಸ್ಕೊಂಡು ಆಮೇಲೆ ದೇವ್ರದ್ದು ಪ್ರದಕ್ಷಿಣೆ ಎಲ್ಲ ಹಾಕಿಬಿಟ್ಟು ಊಟ ಮಾಡಿಕೊಂಡು ಮಧ್ಯಾಹ್ನ ಆಯಿತು. ಬೇರೆ ದೇವಸ್ಥಾನಗಳೆಲ್ಲ ಬಿಚ್ಚಲ ಅಲ್ಲಿಗೆಲ್ಲ ಹೋಗೋಣ ಅಂತ ಅಂದ್ಕೊಂಡು ಆಟೋಗೆ ಬಂದ್ವಿ. ಫರ್ ಪೇರ್ 150 rupees ಅಷ್ಟೇ. ಫಸ್ಟ್ ಈ ಆಂಜನೇಯ ಟೆಂಪಲಿಗೆ ಕರ್ಕೊಂಡ್ಬಂದರು. ನೆಕ್ಸ್ಟು ಪಂಚಮುಖಿ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಬ್ರಿಡ್ಜ್ ವ್ಯೂ ಬಸ್ಸಲ್ಲಿ ಹೋದರೆ ಮಸ್ತ್ ಇರುತ್ತೆ ನೋಡೋಕ್ಕೆ, ಆಟೋದಲ್ಲೆಲ್ಲ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಇದೇ ಪಂಚಮುಖಿ ಟೆಂಪಲ್. ಇದು ಪುಷ್ಪಕ ವಿಮಾನ ಅಂತೆ. ಸಪೋರ್ಟಿಗೆ ಚಿಕ್ಕ ಚಿಕ್ಕ ಬಂಡೆ 2 ಇರೋದು. ಇದೆಲ್ಲ ಮಿರಾಕಲ್ ಅಲ್ವಾ. ಅದು ಪಂಚಮುಖಿ ದೇವಸ್ಥಾನದ ಹಿಂದೆನೇ ಲಕ್ಷ್ಮೀ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದನ್ನೆಲ್ಲ ನೋಡ್ಬೋದು ನೀವು. ಇದು ಹಾಸಿಗೆ ದಿಂಬು, ಅದು ಕೆಳಗಡೆ ಇರೋದು ಹಾಸಿಗೆ, ಅದು ಸಣ್ಣ ಕಲ್ಲು ದಿಂಬು, ಅದು ಮೇಲ್ಗಡೆ ಇರೋದು ಬೆಡ್ಶೀಟ್ ಅಂತೆ. ಯಪ್ಪ ಇದೆಲ್ಲ ಮಿರಾಕಲ್ ಅಲ್ವಾ, ನಿಜ. ಇವಾಗ ನಾವು ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ಅದೇ ಆ ಗುರುಗಳ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಬಂದು ರಾಯರಲ್ಲಿ ಬಂದು ಯಮನ ಹತ್ರ ಅನುಗ್ರಹ ತಗೊಂಡ್ಮೇಲೆ ಪಂಚಮುಖಿ ಪಾದ ಅದೆಲ್ಲ ನೋಡಿದ್ರಲ್ವಾ. ಅದು ನಾನು ಅಲ್ಲೆಲ್ಲ ವಿಡಿಯೋ ಅಲೋ ಇಲ್ಲ, ಬಟ್ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾವು ಬಂದಿದ್ದೆ ಏಕಶಿಲಾ ಬೃಂದಾವನ ಆ್ಯಂಡ್ ಬಿಚ್ಚಲಮ್ಮ ಟೆಂಪಲ್ ನೋಡೋಕ್ಕೆ ನಾವು ಬಂದಿದ್ದು. ಇದು ಅರಳಿ ಮರ, ರಾಯರು ಕುತ್ಕೊಂಡು ಜಪ ಮಾಡ್ತಿದ್ದಂಥ ಕಟ್ಟೆ ಇದು. ಮತ್ತು ಅಲ್ಲಿ ಏಕಶಿಲಾ ಬೃಂದಾವನ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ಏಕಶಿಲಾ ಬೃಂದಾವನ. ಮತ್ತು ಅಲ್ಲಿ ಜಪದ ಕಟ್ಟೆ ಇದೆ, ರಾಯರದ ಜಪದ ಕಟ್ಟೆ ಇದೆ. ಇದು ನದಿ ತೀರಕ್ಕೆ ದಾರಿ. ಹೋದ ವರ್ಷ ಅಷ್ಟು ನದಿಲಿ ನೀರು ಇರಲಿಲ್ಲ, ಈ ವರ್ಷ ತುಂಬ ನೀರಿದೆ, ಅಂದರೆ ಮಳೆ ಅಷ್ಟು ಚೆನ್ನಾಗಿ ಬಂದಿದೆ. ಇದೇ ಏಕಶಿಲಾ ಬೃಂದಾವನ. ಈ ಹರಳಿ ಮರಕ್ಕೆ ರಾಯರು ಆವಾಗ ಅನ್ನ ಯಾವ ರೀತಿ ಮಾಡ್ತಾಯಿದ್ರು ಅಂತ ಹೇಳಿದರೆ, ಅಕ್ಕಿನ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಮರಕ್ಕೆ ಕಟ್ತಾಯಿದ್ರಂತೆ. ಅದು ತನಗೆ ತಾನಾಗೆ ಅನ್ನ ಆಗ್ತಾಯಿತ್ತಂತೆ. ಎಷ್ಟು ಪವಾಡ ಮಾಡ್ತಾರಲ್ವ ನಮ್ಮ ರಾಯರು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬಿಚ್ಚಲಮ್ಮನ ಟೆಂಪಲ್ಗೆ. ಈ ಟೆಂಪಲ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಟೆಂಪಲ್ ಫುಲ್ಲು ಕನ್ಸ್ಟ್ರಕ್ಷನ್ ಮಾಡಿರೋದು, ಕಟ್ಟಿರೋದು ಜಸ್ಟ್ ಬಾಳೆಹಣ್ಣು ಮತ್ತು ಬೆಲ್ಲ ಯೂಸ್ ಮಾಡಿ ಕಟ್ಟಿರೋದಂತೆ. ಸಿಮೆಂಟ್ ಆ ಥರ ಏನೂ ಯೂಸ್ ಮಾಡಿಲ್ಲ. ಅದೆಲ್ಲ ಕಲ್ಲು ಮಿಡಲಲ್ಲೆಲ್ಲ ಬಾಳೆಹಣ್ಣು ಬೆಲ್ಲ ಇಟ್ಟು ಇದನ್ನು ಕಟ್ಟಿರೋದು. ಇದೊಂದು ವಿಶೇಷತೆ ಅಲ್ವಾ. ಇದೆಲ್ಲ ನೋಡಬೇಕು. ಜನ್ರೇಷನ್ ಅವ್ರಿಗೆಲ್ಲ ಇದೆಲ್ಲ ನಂಬೋದು ಕಷ್ಟ ಆಗುತ್ತೆ ಅಲ್ವಾ. ನಾವು 4 ವರ್ಷ ಎಲ್ಲ ಓದಿರ್ತೀವಿ ಇಂಜಿನಿಯರಿಂಗಲ್ಲಿ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್, ಇದು ನೋಡೋಕ್ಕೆ ಅಸಾಧ್ಯವಾದದ್ದು. ಇದು ಫುಲ್ಲು ಟೆಂಪಲ್ನ ಜಸ್ಟ್ ಬಾಳೆಹಣ್ಣು ಬೆಲ್ಲ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ದಾರೆ ಅಂದರೆ
ಅದು ವಿಶೇಷನೇ ಬಿಡಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ರಾಯರು ವಾಸ ಮಾಡಿರೋವಂಥ ಮನೆಗೆ. ಇದು ಅವರು ವಿಶ್ರಾಂತಿ ಪಡ್ಕೊಳ್ತಿರೋ ಸ್ಥಳ. ಇಲ್ಲೊಂದು ವಿಶೇಷತೆ ಇದೆ, ಏನು ಅಂತ ಹೇಳಿದರೆ, ರಾಯರೆಲ್ಲ ಇರುವಾಗ ಅಲ್ಲೊಂದು ಸರ್ಪ ಇತ್ತಂತೆ. ರಾಯರ ಹತ್ರ ಬರೋ ಭಕ್ತಾದಿಗಳು ಹೆಣ್ಮಕ್ಳಿಗೆಲ್ಲ ಆ ಸರ್ಪ, ಆ ಹೆಣ್ಮಕ್ಳ ನೆರಳೆಲ್ಲ ಸರ್ಪದ ಮೇಲೆ ಬೀಳುತ್ತೆ ಅಂತ ಹೇಳಿ ಇದು ರಾಯರು ಅಪ್ಪಣ್ಣಾಚಾರ್ಯರ ಹತ್ರ ಹೇಳುವಾಗ ಸರ್ಪ ಕೇಳಿಸ್ಕೊಂಡು ಕಲ್ಲಿನ ಶಿಲೆಯಾಗಿ ಅದೇ ಶಿಲೆ ಆಗಿಬಿಡುತ್ತಂತೆ. ಆ ಶಿಲೆ ಇಲ್ಲಿದೆ ನೋಡಿ. ಅದರೊಳಗಡೆ ಒಂದು ಬಾಲಕೃಷ್ಣ ಇದೆ, ಚಿಕ್ಕ ಕೃಷ್ಣ. ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ಇದೇ ಆ ಕೃಷ್ಣ ಸರ್ಪದ ಶಿಲೆ. ಇಲ್ಲಿ ಮುಂದೆಗಡೆ ಕಾಯಿ ಇಟ್ಟಿದ್ದಾರಲ್ಲ, ಇದೆಲ್ಲ ಒಂದು ಸಂಕಲ್ಪ. ಕೆಲಸ ಅಥವಾ ಆರೋಗ್ಯ ಏನಾದರೂ ಒಂದು ನಿಮ್ಮದು ಕೋರಿಕೆ ಇದ್ದರೆ ಅದನ್ನು ಸಂಕಲ್ಪ ಮಾಡಿ ಕಾಯಿ ಇಟ್ಟರೆ 48 ಡೇಸಲ್ಲಿ ಆಗುತ್ತಂತೆ ಅದು. ರಾಯರ ಸನ್ನಿಧಿಲಿ 2 ಡೇಸ್ ಇದ್ದು ಎಲ್ಲ ರಾಯರ ಸೇವೆ ಎಲ್ಲ ಮಾಡಿದ್ದಕ್ಕೆ ನನಗಂತೂ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಮತ್ತು ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀನಿ. ಆಗಸ್ಟಲ್ಲಿ 3 ಡೇಸ್ ರಾಯರ ಆರಾಧನೆ ನಡೆಯುತ್ತೆ. ಆವಾಗ ಹೋದರೆ ಒಳ್ಳೆಯದು. ಸೊ ಆವಾಗ ನಾನು ಹೋಗ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೇಗೆ ರೂಮ್ ಬುಕ್ ಮಾಡೋದು ಏನೋ ಎತ್ತ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಯರ್ ಎಲ್ರಿಗೂ ಒಳ್ಳೇದು ಮಾಡಲಿ. ಟೇಕ್ ಕೇರ್ ಆಲ್. ಬಾಯ್ ಬಾಯ್.